कलबुर्गी जिले के चिंचोली नगरपालिका में वर्ष 2025 और 26 के लिए बजट पेश किया गया। बजट पेश होने के बाद बोलते हुए नगरपालिका चेयरमैन आनंद टाइगर ने कहा कि यह बजट नगरपालिका के अंतर्गत हर कार्य के विकास में सहायक होगा और गरीबों के लिए, विकलांगों के लिए, महिलाओं के लिए, छात्रों के लिए, नागरिक कार्यकर्ता। उन्होंने कहा कि यह विकास का बजट है। सुल्ताना बेगम उपाध्यक्ष, साई समिति के अध्यक्ष जगन्नाथ गुत्तेदार, अब्दुल वसीद, नगर परिषद सदस्य शिव कुमार पुचले, शशि कलस्कर, शशिकला, जगन्नाथ कट्टी, नागेंद्रप्पा गुरुपल्ली। इस अवसर पर नगरपालिका के सभी सदस्य उपस्थित रहे तथा नगरपालिका के मुख्य अधिकारी काशीनाथ दानानी ने उनका स्वागत किया। चिंचोली से संवाददाता गौतम मोरे की रिपोर्ट। अंदाजु ಹಾಗೂ ಪಾವತಿಗಳ ಅಂದಾಜನ್ನು ಒಳಗೊಂಡು ಇವತ್ತು ಬಜೆಟ್ ಅನ್ನು ಅಳವಡಿಸಲಾಗಿದೆ। ಹಾಗಾಗಿ ನಾವು ಹೇಳಿದ ಹಾಗೆ ಜನಪರವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು ಪುರಸಭೆಯ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದೀವಿ। ಪುರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಜನರ ಮೂಲಭೂತ ಸೌಕರ್ಯಗಳನ್ನು ನೀಡುವುದರ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡುವುದರ ಜೊತೆಗೆ ಏನು ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ಸಾರ್ವಜನಿಕ ಆರೋಗ್ಯ ಆಗಿರ್ಬೋದು, ಒಳಚರಂಡಿಗಳಾಗಿರ್ಬೋದು, ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಆಗಿರ್ಬೋದು, ಸ್ತ್ರೀಯರ, ಮಹಿಳೆಯರ ಅಭಿವೃದ್ಧಿಗೆ ಸಂಬಂಧಪಟ್ಟಂತಿರ್ಬೋದು, ಹಾಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನಕ್ಕಾಗಿ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ವಿಷಯ ಆಗಿರ್ಬೋದು, ಹಾಗೆ ಇವರು ಪೌರ ಕಾರ್ಮಿಕರ ಅವರಿಗೆ ನೀಡ್ತಕ್ಕಂಥ ಹ್ಯಾಂಡ್ ಗ್ಲೌಸ್, ಶೂ, ಇನ್ನಿತರೆ ಸಮವಸ್ತ್ರಗಳನ್ನು ಒಳಗೊಂಡು ಪುರಸಭೆಯ ಒಟ್ಟಾರೆ ಅಭಿವೃದ್ಧಿಗೆ ಏನು ಶ್ರಮಿಸ್ತಕ್ಕಂಥ ಬಜೆಟ್ ಇದಾಗಿದೆ। ಹಾಗಾಗಿ ಈ ಒಂದು 25-26ನ ಸಾಲಿನ ಒಟ್ಟು ಮೊತ್ತ 15,67,64,000 ಏನು ಪಾವತಿ ಬಜೆಟ್ ಆಗಿದೆ। ಸ್ವೀಕೃತಿ ಬಜೆಟ್ 15,70,11,000 ಸ್ವೀಕೃತಿ ಇದು ಬಜೆಟ್ ಆಗಿದೆ। ಒಟ್ಟು ಉಳಿತಾಯ ಮೊತ್ತ 2,47,000 ರೂಪಾಯಿ ಉಳಿತಾಯ ಮೊತ್ತ ಇಡಲಾಗಿದೆ।